ಅಲ್ಲ, ಮಗು ಮನೆಗೆ ಬರ್ತಿದ್ದ ಹಾಗೆ ಮೊದಲು ಮಗುಗೆ ತಿನ್ಸೋದು ಬಿಟ್ಟು ಇಲ್ಲಿಗೆ ನಮ್ಮ ಹತ್ರ ಯಾಕೆ ತಗೊಂಡು ಬಂದಿದ್ದೀರಾ? ದೇವಸ್ಥಾನದಲ್ಲಿ ಯಾರೇ ಪ್ರಸಾದ ಮಾಡಿದ್ರು ಮೊದಲು ನೈವೇದ್ಯಕ್ಕಿಡೋದು ದೇವರಿಗೆ ಅಲ್ವಾ ಅಮ್ಮ? ಆಹಾ, ಅಮ್ಮನ ಮಾತ್ರ ಇಂಥ ಮಾತು ಹೇಳಿದೆಯಲ್ಲಪ್ಪ. ನನಗೂ ಏನಾದರೂ ಹೇಳು, ನನ್ನ ಮನಸ್ಸು ತಣ್ಣಗಾಗತ್ತೆ. ಅಪ್ಪ, ಅಮ್ಮ ದೇವರಾದ್ರೆ ಆ ದೇವ್ರ ಹಿಂದೆ ಇರೋ ಶಕ್ತಿನೇ ನೀವು. ಓಹೋ, ಎಂತ ಮಾತು ಹೇಳ್ಬಿಟ್ಟೆ, ಟಚ್ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್. ಅಲ್ಲಪ್ಪ, ನಿಮ್ಮ ಅಮ್ಮ ಹೇಳ್ದ ಹಾಗೆ ಮಗುಗೆ ತಾನೆ ಫಸ್ಟ್ ತಿನ್ನಿಸ್ಬೇಕು. ಅಪ್ಪ, ನಮ್ಮ ಮಗು ಚೆನ್ನಾಗಿ ಓದ್ತಾ ಇದೆ, ಒಳ್ಳೆ ಮಾರ್ಕ್ಸ್ ತಗೊಳ್ತಾ ಇದೆ ಅಂತ ಗೊತ್ತಾದಾಗ ನಮ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಮಗುಗೆ ಇಷ್ಟ ಆಗೋ ಥರ ಏನಾದರೂ ಕೊಡೋಣ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಆಗ ಪಾರು ಹೇಳಿದ್ದು, ಏನಾದರೂ ಗಿಫ್ಟ್ ಕೊಡೋಕ್ಕಿಂತ ಅವಳಿಗೆ ಮನಸ್ಸಿಗೆ ಇಷ್ಟ ಆಗೋ ಥರ ಏನಾದರೂ ಮಾಡೋಣ ಅಂತ. ಆವಾಗಲೇ ಹೊರಟಿದ್ದು ಈ ಪಾಯಸದ ಐಡಿಯಾ. ಖುಷಿಯಿಂದ ಪಾಯಸ ಏನೋ ಮಾಡಿದೆ. ಆವಾಗ ನಿಮ್ಮ ಯೋಚನೆ ಆಯಿತು. ನಾವು ಚಿಕ್ಕವರಾಗಿದ್ದಾಗ ನಮ್ಮ ಗೆಲುವನ್ನ ನಿಮ್ಮ ಗೆಲುವು ಅಂತ ಸಂಭ್ರಮ ಪಡ್ತಾ ಇದ್ರಿ. ಆಗ ನನಗೋಸ್ಕರ, ಪ್ರೀತಿಗೋಸ್ಕರ ಸಿಹಿ ಮಾಡಿ ತಿನ್ನಿಸ್ತಾ ಇದ್ರಿ. ಅದೆಲ್ಲ ನೆನಪಾಯಿತು. ಅದಕ್ಕೆ ಪುಟಾಣಿಗಿಂತ ಮೊದಲು ನಿಮಗೆ ಕೊಡೋಣ ಅಂತ ತಗೊಂಬಂದೆ. ವಯಸ್ಸಾದ ಅಪ್ಪ ಅಮ್ಮನಿಗೆ ನಿಮ್ಮಂಥ ಮಗ ಸೊಸೆ ಇದ್ದುಬಿಟ್ರೆ ಜೀವನ ಸಾರ್ಥಕ. ಅಮ್ಮ, ಅಪ್ಪ, ಪಾಯಸ ತಗೊಳ್ಳಿ. ಥ್ಯಾಂಕ್ ಯು. ಬೇಜಾರು ಮಾಡ್ಕೋಬೇಡಪ್ಪ ಆದಿ, ಪಾಯಸ ಯಾಕೋ ಚೆನ್ನಾಗಿಲ್ಲ. ನಿಮ್ಗೇನನ್ಸುತ್ತೆ ರಘು? ಹೌದು ಅಖಿಲ, ಟೇಸ್ಟ್ ಯಾಕೋ ಒಂಥರ ಇದೆ. ಪಾರ್ವತಿ ಬಗ್ಗೆ ಏನೋ ವಿಷಯ ಹೇಳ್ತೀನಿ ಅಂತ ಸುಮ್ಮನೆ ನಿಂತಿದ್ಯಲ್ಲ, ಏನು ಹೇಳುದಾಮು? 3 ವರ್ಷದ ಹಿಂದೆ ಜನನಿ ಪಾರ್ವತಿಯಿಂದ ತನ್ನ ಮಗುವಿಂದ ನೀನು ದೂರ ಇರಬೇಕು ಅಂತ ಭಾಷೆ ತಗೊಂಡಿದ್ಲಂತೆ. ಏನು ಹೇಳ್ತಿದ್ಯಾ ದಾಮು? ಪಾಪ ಪಾರ್ವತಿ ಹತ್ರ ಮಗು ನೋಡಬಾರ್ದು ಅಂತ ಜನನಿ ಭಾಷೆ ತಗೊಂಡಿದ್ಲಾ? ಹ್ಞೂ ರೀ. ಇದು ನಿನಗೆ ಹೇಗೆ ಗೊತ್ತು? ಅದು ಪಾರುನೇ ಇತ್ತೀಚೆಗೆ ಹನುಮಂತಣ್ಣನ ಹತ್ರ, ನನ್ನ ಹತ್ರ ಮತ್ತು ರಘುಭವನ್ ಹತ್ರ ಈ ವಿಷಯನ ಹೇಳ್ಕೊಂಡ್ಲು. ಅದೇ ಕಾರಣಕ್ಕೆ ಆದಿತ್ಯನ ಜೊತೆ ಪಾರ್ವತಿ ಮನೆಗೆ ಬಂದಾಗ ಮಗು ಜೊತೆ ಜಾಸ್ತಿ ಬೆರಿತಾನೆ ಇರಲಿಲ್ಲ. ಅವಳು ಮಾತು ಕೊಟ್ಟ ಹಾಗೆ ಮಗುವಿಂದ ದೂರನೇ ಇರ್ತಿದ್ಲು. ಆಮೇಲೆ ಮಗು ಬೆಳೀತಾ ಬೆಳೀತಾ ಜನನಿ ಮಗು ವಿಷಯದಲ್ಲಿ ಸುಮ್ಮನಾದ್ಲು. ಆಗ ಪಾರ್ವತಿ ಮಗುಗೆ ಹತ್ರ ಆಗ್ತಾ ಬಂದ್ಲು.
ಪಾಪದ ಹುಡುಗಿ ಪಾರ್ವತಿ. ಜನನಿಗೋಸ್ಕರ ಎಂಥ ತ್ಯಾಗ ಮಾಡಿದಾಳೆ. ಅವಳು ಬರೀ ತ್ಯಾಗ ಮಾಡಿಲ್ಲ ಕಣ್ರಿ, ತನ್ನ ಕರುಳಿನ ಕುಡಿನೇ ಜನನಿಗೆ ಬಿಟ್ಕೊಟ್ಟಿದ್ದಾಳೆ. ನಿಜ ಹೇಳಬೇಕು ಅಂದರೆ ಪಾರ್ವತಿ ತ್ಯಾಗಮಯಿ ಅಲ್ಲ, ದೇವಮಯಿ. ಈಗ ಅದೇ ಪಾರ್ವತಿ ಅಕ್ಕನಿಂದ ನನಗೆ ಅನ್ಯಾಯ ಆಗ್ತಿದೆ, ಅವ್ರು ನಿಂಗೆ ದ್ರೋಹ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆನ ನನಗೆ ತಂದು ತೋರಿಸಿ, ಆಗ ನಾನು ಮಾತಾಡ್ತೀನಿ. ಏನಂದಿದ್ದೆ ಜನನಿ? ಪಾರ್ವತಿಯಿಂದ ನನಗೆ ದ್ರೋಹ ಆಗೋ ಥರ ಒಂದೇ ಒಂದು ಉದಾಹರಣೆ ಇದ್ರೂ ತಗೊಂಬನ್ನಿ ಅಂದಿದ್ದೆ ಅಲ್ವಾ? ಈಗ ಅದೇ ಪಾರ್ವತಿ ನಿನಗೆಂತ ನಂಬಿಕೆ ದ್ರೋಹ ಮಾಡಿದಾಳೆ ಅಂತ ನಿನಗೆ ಅರ್ಥ ಮಾಡಿಸ್ತೀನಿ. ದಾಮು, ನಮ್ಮ ಪಾರು ಬಗ್ಗೆ ನನಗೆ ಗೊತ್ತಿಲ್ಲದಿರೋ ಇನ್ನೇನಾದ್ರೂ ಸತ್ಯ ಇದ್ರೆ ಹೇಳು ದಾಮು, ನಾನು ತಿಳ್ಕೊತೀನಿ. ಹೇಳು ದಾಮು. ಏನೂ ಇಲ್ಲ ರೀ. ಸಾರಿ ಅಪ್ಪ, ಸಾರಿ ಅಮ್ಮ. ಪಾಯಸ ಚೆನ್ನಾಗಿರ್ಬೋದು ಅಂತ ನಾನೇ ಅಂದ್ಕೊಂಡು ನಿಮ್ಮಿಬ್ಬರಿಗೆ ಟೇಸ್ಟ್ ಕೂಡ ಮಾಡಿದೆ ತಂದುಕೊಟ್ಬಿಟ್ಟೆ. ಇವಾಗ ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು ಪಾಯಸ ಚೆನ್ನಾಗಿಲ್ಲ ಅಂತ. ಒಂದು 10 ನಿಮಿಷ ಟೈಮ್ ಕೊಡಿ ಅಪ್ಪ ಅಮ್ಮ, ನಾನು ಹೋಗಿ ಹೊಸದಾಗಿ ಮಾಡ್ಕೊಂಬರ್ತೀನಿ. ಆದಿತ್ಯ, ಪಾರ್ವತಿ, ನೀವು ಮಾಡಿರೋ ಪಾಯಸ ಸೂಪರ್ ಆಗಿದೆ. ಅಮ್ಮ, ಅಪ್ಪ, ನಾನು ಮಾಡಿರೋ ಪಾಯಸ ನಿಜವಾಗ್ಲೂ ಚೆನ್ನಾಗಿದೆಯಾ? ಹೌದಪ್ಪ, ನೀನು ಮಾಡಿಕೊಟ್ಟು ಪಾಯಸ ಮೊದಲನೇ ಸ್ಪೂನ್ ತಿಂದಾಗ್ಲೇನೆ ಅದ್ರ ರುಚಿ ಸಖತ್ತಾಗಿತ್ತು. ಮತ್ತೆ ಅವಾಗಲೇ ಯಾಕೆ ಚೆನ್ನಾಗಿಲ್ಲ ಅಂತಂದ್ರಿ? ನೀವು ಕೊಟ್ಟು ಪಾಯಸ ಒಂದೊಂದು ಸ್ಪೂನ್ ಬಾಯಿಗೆ ಇಟ್ಕೋತಿದ್ದ ಹಾಗೆ ಒಬ್ರ ಮುಖ ಒಬ್ರು ನೋಡ್ಕೊಂಡ್ವಿ. ನಿಮ್ಮನ್ನ ಆಟ ಆಡಿಸ್ಬೇಕು ಅನ್ನಿಸ್ಬಿಡ್ತು, ಅದಕ್ಕೆ ಒಟ್ಟಿಗೆ ಸುಳ್ಳು ಹೇಳಿದ್ವಿ. ಈಗ ಪಾಯಸ ಚೆನ್ನಾಗಿದೆ ಅಂತ ಒಟ್ಟಿಗೆ ನಿಜಾನೂ ಹೇಳಿದೀವಿ. ಕೊಡಮ್ಮ ಪಾಯಸ, ಬಿಸಿ ಆರೋಗುತ್ತೆ. ಈ ಪಾಯಸದ ಹೊಗಳಿಕೆನಲ್ಲಿ ಪಾರ್ವತಿಗೂ ಪಾಲ್ ಸಿಗಬೇಕು. ಯಾಕಂದ್ರೆ ಪಾಯಸ ಮಾಡಿರೋದು ನೀನೇ ಆದ್ರೂ ಹೇಳ್ಕೊಟ್ಟಿರೋದು ಪಾರ್ವತಿ ತಾನೆ. ಪಕ್ಕದಲ್ಲಿ ನಿಂತ್ಕೊಂಡು ಅದು ಹಾಕಿ ಇದು ಹಾಕಿ ಇಷ್ಟು ಹಾಕಿ ಅಷ್ಟು ಹಾಕಿ ಅಂತೆಲ್ಲ ಹೇಳಿರೋದು ಅವಳೇ ತಾನೆ. ನಿಜವಾಗ್ಲೂ ಪಾಯಸ ತುಂಬಾ ಚೆನ್ನಾಗಿದೆ. ನಮ್ಮ ಪುಟಾಣಿಗೂ ತುಂಬಾ ಇಷ್ಟ ಆಗುತ್ತೆ ನೋಡು. ನಿಜ ಹೇಳಬೇಕು ಅಂದ್ರೆ ನನಗೆ ಪಾರ್ವತಿ ಕೈಯಲ್ಲಿ ಪಾಯಸ ಮಾಡಿಸ್ಕೊಂಡು ತಿನ್ಬೇಕು ಅಂತ ಮೊನ್ನೆಯಿಂದ ಆಸೆ ಆಗ್ತಾ ಇತ್ತು. ಪಾಪ ಏನೇನೋ ಕೆಲಸ ಅಂತ ಬ್ಯುಸಿ ಇರ್ತಾಳಲ್ಲ, ನಂದು ಒಂದು ಯಾಕೆ ಕೋರಿಕೆ ಅಂತ ಸುಮ್ಮನೆ ಇದ್ಬಿಟ್ಟೆ. ಅತ್ತೆಮ್ಮ, ನೀವು ಹೀಗೆಲ್ಲ ಮಾಡಿದ್ರೆ ನನ್ನ ಮನಸ್ಸಿಗೆ ನೋವಾಗುತ್ತೆ. ನೋಡಿ, ನೀವು ಅಧಿಕಾರನ ಬಿಟ್ಕೊಟ್ಟಿರ್ಬೋದು, ಹಾಗೆ ನಿಮ್ಮ ಹಿಂದೆ ಜಯಕ್ಕ ಚನ್ನಪ್ಪಣ್ಣ ನಿಲ್ಲದೆ ಇರ್ಬೋದು. ಹಾಗಂತ ಈ ಮನೆಯಲ್ಲಿ ನಮಗೆ ನಿಮ್ಮ ಮೇಲಿರೋ ಗೌರವ ಎಳ್ಳಷ್ಟು ಕಮ್ಮಿ ಆಗಿಲ್ಲ, ಆಗೋದು ಇಲ್ಲ ಅತ್ತೆಮ್ಮ. ನಿಮ್ಗೆ ಏನೇ ಬೇಕಿದ್ರು ಮಧ್ಯರಾತ್ರಿ ಆದರೂ ಸರಿ ಅತ್ತೆಮ್ಮ, ನನಗೆ ಹೇಳಿ. ನಾನಿರೋದೇ ನಿಮಗೆ, ಈ ಮನೆಗೆ ಸೇವೆ ಮಾಡೋದಕ್ಕೆ. ಆಗ್ಲಮ್ಮ, ಖಂಡಿತ ಹೇಳ್ತೀನಿ. ಆದರೆ ಸೇವೆ ಮಾಡೋದಷ್ಟೇ ಜೀವನ ಅಲ್ಲ. ಮುಂದೆ ಕಾಲಕ್ರಮೇಣ
ನಿನಗೆ ಯಾವುದಾದ್ರೂ ಒಂದು ಅಧಿಕಾರ, ಒಂದು ಸ್ಥಾನದ ಜವಾಬ್ದಾರಿ ಸಿಕ್ಕಾಗ ಅದನ್ನ ನಿಭಾಯಿಸೋ ಸಾಮರ್ಥ್ಯನೂ ಇರಬೇಕು. ಸರಿಮಾ, ನಾವು ಹೊರಡ್ತೀವಿ. ಪುಟಾಣಿ ಬಂದ್ಮೇಲೆ ನಮ್ಮ ಹತ್ರ ಕಳಿಸ್ಕೊಡಿ. ಹಾಂ ಸರಿ. ಅಲ್ಲ ಅಖಿಲ, ಪಾರ್ವತಿ ಹತ್ರ ಅಧಿಕಾರದ ಬಗ್ಗೆ ಏನೋ ಮಾತಾಡಿದೆಯಲ್ಲ, ಯಾಕೆ? ಕಾಲ ಸದಾ ಒಂದೇ ಥರ ಇರಲ್ಲ, ಬದಲಾಗ್ತಾನೆ ಇರುತ್ತೆ ರಘು. ಈಗ ನಮ್ಮ ಜನನಿನೇ ನೋಡಿ, ಸದಾ ಕಾಲ ಮನೇಲೇ ಇದ್ದೋಳು ಈಗ ಆಫೀಸಿಗೆ ಹೋಗ್ತಾ ಇಲ್ವಾ? ನಮ್ಮ ಕಂಪನಿ ಇನ್ಚಾರ್ಜ್ ಆಗಿಲ್ವಾ ಅವಳು? ನಮ್ಮೆಲ್ಲರ ಸೇವೆ ಮಾಡಿಕೊಂಡು ಮನೇಲೇ ಇರೋ ಪಾರ್ವತಿ ಮುಂದೊಂದು ದಿನ ಅರಸನ ಕೋಟೆನ ಆಳೋ ಸಮಯ ಬಂದರೂ ಬರಬಹುದಲ್ವಾ? ಹೌದು, ನಿನ್ನ ಮಾತು ನಿಜಾನೇ. ತಿನ್ನಿ ರಘು. ದ್ರಾಕ್ಷಿನೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಹಾಕಿದ್ದಾನೆ. ಪುಟಾಣಿಗೆ ತುಂಬಾ ಇಷ್ಟ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್ ಕಂದ. ಥ್ಯಾಂಕ್ ಯು. ಯಾಕೆ ವಿಶ್ ಮಾಡ್ತಿದ್ಯಾ ಸಾರಥಿ? ನೀನು ಕ್ಲಾಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀಂತಲ್ಲ, ಅದಕ್ಕೆ. ಟೈಮ್ ಕೊಟ್ಟಿದ್ದೆ, ಇನ್ನೂ ಚೆನ್ನಾಗಿ ಬರೀತಿದ್ದೆ ಸಾರಥಿ. ಹೌದಾ? ಹೋಗ್ಲಿ ಬಿಡು ಕಂದ, ನೆಕ್ಸ್ಟ್ ಟೈಮು ಬೇಗ ಬೇಗ ಬರಿ, ಸರಿನಾ? ಕಂದ, ಅಜ್ಜಿ ತಾತ ನಿನ್ಗೋಸ್ಕರ ಮೇಲ್ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ನಿನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕಂತೆ. ಅದಕ್ಕಿಂತ ಮುಂಚೆ ನಮ್ಮ ಪುಟ್ಟಿ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ನಾನಿವತ್ತು ಪಾಯಸ ಮಾಡಿದ್ದೀನಿ, ಅದನ್ನು ತಿನ್ಬೇಕು. ಪಾರು, ಕೊಡಲಿ. ಎಲ್ಲಿ ಕಂದ? ಆನು ಪಾಯಸನ ನಂಗೆ ಬೇಡ. ಯಾಕೆ ಪುಟ, ನಿನಗೆ ಪಾಯಸ ಅಂದ್ರೆ ಇಷ್ಟ ಅಲ್ವಾ? ಇಷ್ಟನೇ, ಆದ್ರೆ ಬೇಡ. ಯಾಕೆ ಕಂದ? ನನಗೆ ಒಟ್ಟೆ ಹಸಿಟ್ಟಿಲ್ಲ. ಬಂಗಾರಿ, ದೊಡ್ಡಪ್ಪಂಗೋಸ್ಕರನಾದ್ರೂ ಸ್ವಲ್ಪ ತಿನ್ನು ಕಂದ. ಪುಟ್ಟಿ, ನಮ್ಮ ಆದಿ ಕಷ್ಟ ಆದ್ರೂ ತುಂಬಾ ಇಷ್ಟಪಟ್ಟು ನಿನ್ಗೋಸ್ಕರ ಪಾಯಸ ಮಾಡಿದಾನೆ. ಒಂದೇ ಒಂದ್ ಸ್ಪೂನ್ ತಿನ್ನಮ್ಮ. ಯಾರು ನಂಗೆ ಬಲವಂತ ಮಾಡಬೇಡಿ. ಪಾರು, ನನ್ನನ್ನ ಕೆಳಗಿಳಿಸು. ಛೇ, ಎಂಥ ಕೆಲಸ ಮಾಡಿದೆ ನಾನು. ಮಗು ಕೇಳ್ತು ಅಂದ ಕೂಡಲೇ ಕರ್ಕೊಂಡು ಹೋಗಿ ಹೊಟ್ಟೆ ತುಂಬ ಪಾನಿಪುರಿ ಕೊಡಿಸ್ಬಿಟ್ಟೆ, ಅದು ತಿನ್ಬಿಡ್ತು. ಆದರೆ ಇಲ್ಲಿ ಪಾಪ ದೊಡ್ಡ ಯಜಮಾನರು ಇಷ್ಟಪಟ್ಟು ಮಾಡಿದ ಪಾಯಸನ ಮಗು ಒಂಚೂರು ತಿನ್ನಲಿಲ್ವಲ್ಲ. ಪುಟಾಣಿ, ಕೈ ಕೊಡು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸ್ಕೂಲಲ್ಲಿ ಫಸ್ಟ್ ಬಂದ್ಬಿಟ್ಟಿದೀಯಂತೆ. ಪುಟಾಣಿ, ನಾನು ನಿಂಗೊಂದು ಮಾತು ಹೇಳ್ತೀನಿ ಕೇಳು. ನೀನು ಫಸ್ಟ್ ಬರಬೇಕು ಅಂತ ಓದಬೇಡ. ನಿನಗೇನು ಗೊತ್ತಿರುತ್ತೋ ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬರೀಬೇಕು. ಓಕೆನಾ? ನಾನು ಹೇಳಿದ್ದೇನು ಗೊತ್ತಾಗ್ಲಿಲ್ಲ ಅಲ್ವಾ ನಿನಗೆ? ಹೋಗ್ಲಿ ಬಿಡು, ನೀನ್ ಬೆಳೀತಾ ಬೆಳೀತಾ ನಿನಗೆಲ್ಲ ಅರ್ಥ ಆಗುತ್ತೆ. ನಮ್ ಪುಟಾಣಿ ಫಸ್ಟ್ ಬಂದಿದ್ದಕ್ಕೆ ಪುಟಾಣಿಗೆ ಏನ್ ಕೊಡೋಣ? ಗಿಫ್ಟ್ ಕೊಡೋಣ. ತಗೋ ಪುಟಾಣಿ. ಥ್ಯಾಂಕ್ ಯು.
ಗಿಫ್ಟ್ ಏನು ಅಂತ ಕೇಳಲೇ ಇಲ್ಲ ನೀನು. ಇದೊಳಗಡೆ ಏನು ಉಂಟು ಅಜ್ಜಿ? ಅಜ್ಜನ ಹತ್ರ ಕೇಳು. ಇದಲ್ಲೇನಿದೆ? ಇದರಲ್ಲಿ ಒಂದು ಪುಸ್ತಕ ಇದೆ. ಆ ಪುಸ್ತಕದ ಹೆಸರು ರಾಮಾಯಣ. ಅದು ಒಂದು ಮಹಾಕಾವ್ಯ. ಇದರಲ್ಲಿ ತುಂಬ ಕಥೆಗಳಿದೆ. ಆ ಕಥೆಗಳಲ್ಲಿ ಸಣ್ಣ ಸಣ್ಣ ಮೌಲ್ಯಗಳಿದೆ. ಅದನ್ನು ನೀನು ಓದಿ ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀನು ತುಂಬ ಗುಡ್ ಗರ್ಲ್ ಆಗ್ತೀಯ. ಆದರೆ ಈಗ ಈ ಕಥೆಗಳು ನೀನು ಓದಿದ್ರೆ ನಿನಗೆ ಅರ್ಥ ಆಗಲ್ಲ. ನೀನು ಬೆಳೀತಾ ಬೆಳೀತಾ ದೊಡ್ಡವಳಾಗ್ತೀಯಲ್ಲ, ಆಗ ನಿನಗೆಲ್ಲ ಅರ್ಥ ಆಗುತ್ತೆ. ಸದ್ಯಕ್ಕೆ ಇದನ್ನ ಜೋಪಾನವಾಗಿ ಇಟ್ಕೊ. ಪುಟಾಣಿ, ಈ ರಾಮಾಯಣನ ಆಮೇಲೆ ನಿನ್ಗೊಂದು ದಿವಸ ಅಜ್ಜನೂ ಕತೆ ಹೇಳ್ತಾರೆ, ನಾನು ಹೇಳ್ತೀನಿ, ಪಾರುನು ಹೇಳ್ತಾಳೆ, ಸಾರ್ಥಿನೂ ಹೇಳ್ತಾರೆ. ಓಕೆನಾ? ಏನಿವತ್ತು ಇಷ್ಟೊತ್ತಾದರೂ ಈ ಜನನಿ ಮನೆಗೆ ಬಂದಿಲ್ವಲ್ಲ? ಬರಲಿ ಇವತ್ತು ಅದೆಷ್ಟೊತ್ತಾದರೂ ಪರವಾಗಿಲ್ಲ, ನಾನು ಕಾಯ್ತೀನಿ. ಅವಳು ಬರ್ತಿದ್ದ ಹಾಗೆ ಆ ಪಾರ್ವತಿ ಜನನಿಗೆ ಕೊಟ್ಟಿದ್ದ ಮಾತನ್ನ ಮರೆತು ಆ ವಿಷಯನ ಎಲ್ರಿಗೂ ಹೇಳ್ಕೊಂಡಿರೋದ್ರ ಬಗ್ಗೆನೂ ಹೇಳ್ತೀನಿ. ಹಾಗೆ ಜನನಿ ಮಾಡಬೇಕಾಗಿದ್ದ ಸೈನ್ನ ಆ ಪಾರ್ವತಿನೇ ಮಾಡಿದ್ಲು ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಉದಾಹರಣೆ ಕೇಳಿದ್ದೆ ಅಲ್ವಾ? ಬಾ, ಇವತ್ತು ನಾನು ನಿನಗೆ ಸಾಕ್ಷಿನೇ ತೋರಿಸ್ತೀನಿ. ಅರೆ ಜನನಿ, ಏನಮ್ಮ ನೀನು? ನಾನು ನಿನಗೆ ಬೆಳಗ್ಗೆಯಿಂದ ಅಷ್ಟೊಂದು ಸಲ ಫೋನ್ ಮಾಡಿದ್ದೀನಿ, ನೀನು ನೋಡಿದ್ರೆ ನಾನು ಫೋನೇ ತೆಗಿಲಿಲ್ವಲ್ಮ? ಫೋನ್ ತೆಗಿಲಿಲ್ಲ ಅಂದರೆ ನಾನು ಬ್ಯುಸಿ ಇದ್ದೀನಿ ಅಂತ ಅರ್ಥ ಅಲ್ವಾ ಚಿಕ್ಕಮ್ಮ? ಸರಿ ನೋಡಮ್ಮ, ನಾನು ನಿನ್ನ ಹತ್ರ ಅರ್ಜೆಂಟಾಗಿ ಒಂದು ವಿಷಯ ಮಾತಾಡಬೇಕು. ಅಯ್ಯೋ ಏನು ಚಿಕ್ಕಮ್ಮ ನೀವು? ಈಗ ತಾನೇ ಆಫೀಸಿಂದ ಬಂದಿದ್ದೀನಿ, ಸುಸ್ತಾಗ್ತಿದೆ ನನಗೆ. ಬಂದ ತಕ್ಷಣ ಶುರು ಮಾಡ್ಕೊಳ್ತಿದ್ದೀರಲ್ಲ. ಅಯ್ಯೋ ಅದು ಹಾಗಲ್ಲಮ್ಮ, ನಾನು ನಿನ್ನ ಜೊತೆ ಈಗ ಏನು ಹೇಳಬೇಡಿ ಚಿಕ್ಕಮ್ಮ, ಕೇಳಿಸ್ಕೊಳ್ಳೋ ತಾಳ್ಮೆ ನನಗಂತೂ ನಿಜವಾಗ್ಲೂ ಇಲ್ಲ. ನಂಗೆ ತುಂಬ ಹಸಿವಾಗ್ತಿದೆ, ನಾನು ಊಟ ಮಾಡಬೇಕು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಪ್ಪ, ನೀನಾದರೂ ಪಾಯಸ ತಿನ್ನಪ್ಪ. ಬೇಡಮ್ಮ. ಯಾಕಪ್ಪ? ಊಟ ಆದ್ಮೇಲೆ ತಿಂತೀಯಾ? ಇಲ್ಲಮ್ಮ, ಯಾಕೋ ಪಾಯಸ ತಿನ್ನೋ ಮನಸ್ಸಿಲ್ಲ. ಯಾಕೆ ಸರ್ತಿ? ನಾನು ಪುಟಾಣಿ ತಿಂದಿಲ್ಲ ಅಂತ ನೀವು ತಿಂತಾ ಇಲ್ವಾ? ಇಲ್ಲ ದೊಡ್ಡ ಯಜಮಾನ್ರೆ, ನೀವು ಅಷ್ಟು ಪ್ರೀತಿಯಿಂದ ಮಾಡಿದ ಪಾಯಸನ ಮಗು ತಿಂದೇ ಇರೋದಕ್ಕೆ ನಾನೇ ಕಾರಣ ದೊಡ್ಡ ಯಜಮಾನ್ರೆ. ನೀವು ಕಾರಣನಾ? ಏನು ಹೇಳ್ತಾ ಇದ್ದೀರಾ ಸರ್ತಿ? ಹೌದು, ಮಗು ಸ್ಕೂಲಿಂದ ಬರುವಾಗ ಮೊದಲನೇ ಸಲ ಏನಾದರೂ ತಿನ್ನಬೇಕು ಅಂತ ಬಾಯ್ಬಿಟ್ಟು ಕೇಳ್ತು ನನ್ನ. ನನಗೂ ಇಲ್ಲ ಅನ್ನೋಕ್ಕಾಗಲಿಲ್ಲ. ಕರ್ಕೊಂಡೋಗಿ ಪಾನಿಪುರಿ ಕೊಡಿಸ್ದೆ. ಹೊಟ್ಟೆ ತುಂಬ ತಿಂದು ಖುಷಿ ಪಡ್ತು. ಒಳ್ಳೆ ಕೆಲಸನೇ ಮಾಡಿದಿರ ಸಾರ್ಥಿ. ನೀವು ಬೇಜಾರು ಮಾಡ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ಪಾಪ ನಾನು ಪಾಯಸ ಮಾಡಿರೋ ವಿಷಯ ನಿಮ್ಗೆ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ ಹೇಳಿ? ಇವಾಗ ಪಾಯಸ ತಿಂದು ನಾನು ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ನೀವಿಬ್ರು ತಿಂದಿಲ್ಲ ಅಲ್ವಾ? ಮಗು ತಿಂದೆ ನಾವೇಗೆ ತಿನ್ನೋದಕ್ಕಾಗತ್ತೆ ಹೇಳಿ? ಮತ್ತೆ ನೀವೇ ತಿಂದೆ ನಾನು ಹೇಗೆ ತಿನ್ನಲಿ? ನಾನು ಪಾಯಸ ತಿಂತೀನಿ. ಬಂಗಾರಿ, ನೀನು ಪಾಯಸ ತಿಂತೀಯಾ? ಹಾಕೊಡ್ಲಾ? ಯಾಕೋ ತುಂಬಾ ಹೊಟ್ಟೆ ಹಸಿತಿದೆ. ಹಸಿವಾಗ್ತಿದೆಯಾ? ಅಲ್ಲ ಬಂಗಾರಿ, ಹೊರಗಡೆ ಹೊಟ್ಟೆ ತುಂಬ ಪಾನಿಪುರಿ ತಿಂದಿಯಲ್ಲ, ಆಗಲೇ ಹಸಿವಾಗ್ತಿದೆಯಾ? ಅಯ್ಯೋ ಅಂಬರಿ ತಾತ, ಏನ್ ತಾತ ನೀವು? ಅಲ್ಲಿ ತಿಂಡಿನ ಯಾರಿಗೂ ಹೇಳ್ಬೇಡ ಅಂದ್ರೆ ಈಗ ನೀವೇ ಹೇಳ್ಬಿಟ್ರಲ್ಲ. ಈಗ ನಮ್ದು ಸೀಕ್ರೆಟ್ ಎಲ್ಲ ಓಪನ್ ಆಯ್ತು.
ನಿಂಗೆ ಯಾವ ಸೀಕ್ರೆಟ್ ಮೇಂಟೈನ್ ಮಾಡಕ್ ಬರಲ್ಲ. ಅರ್ಸನ್ ಕೋಟೆಲ್ ಬೆಳೀತಾ ಇರೋದು ನನ್ನ ಹೊಟ್ಟೆಲ್ ಹುಟ್ಟಿರೋ ಮಗು ಅಂತ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು. ಏನು ಯೋಚನೆ ಮಾಡ್ತಿದ್ದಿಲ್ಲ ತಾತ? ಏನಿಲ್ಲ ಪುಟ್ಟ, ನೀನು ಸೀಕ್ರೆಟ್ ಬಚ್ಚಿಡೋಕೆ ಬರಲ್ಲ ನಮಗೆ ಅಂದಲ್ಲ, ನನಗೂ ಎಲ್ಲ ಬರುತ್ತೆ ಗೊತ್ತಾ. ನಾನು ಸಾರ್ಥಿ, ಈ ಪಾರು ಎಲ್ಲರೂ ಸೀಕ್ರೆಟ್ನ ಬಚ್ಚಿಟ್ಟಿದ್ದೀವಿ. ಹೌದಾ? ಹಾಗಾದ್ರೆ ಏನ್ ಸೀಕ್ರೆಟ್? ಬಂಗಾರಿ, ತಾತ ಸುಮ್ಮನೆ ಏನೇನೋ ಹೇಳ್ತಾ ಇರ್ತಾರೆ ಕಂದ, ಅದನ್ನೆಲ್ಲ ನಿನ್ನ ತಲೆಗೆ ತಗೋಬೇಡ. ಯಶ್ಮಂದ್ರ ಬಾ ಬಾ ಕಂದ ಬಾ. ಇವಾಗ ಇಲ್ಲಿ ಕೂತ್ಕೊಂಡು ಪಾಯಸ ತಿನ್ಬೇಕು, ಸರಿನಾ? ಸೂಪರ್ ಆಗಿದೆ.